ಶ್ರೀ ಗುರುಭ್ಯೋ ನಮಃ. ಮಾರ್ಚ್ ತಿಂಗಳಲ್ಲಿ ಕ್ರೋಧಿನಾಮ ಸಂವತ್ಸರವನ್ನು ಕೊನೆಗೊಳ್ಳುತ್ತಾ ಇದೆ. ಈ ಸಂವತ್ಸರದಲ್ಲಿ ಅನೇಕರು ಕಷ್ಟಗಳನ್ನು ಅನುಭವಿಸಿ ಕೊನೆಯ ತಿಂಗಳಲ್ಲಿ ಆದರೂ ಸುಖ ಕಾಣುತ್ತಾ, ಹಾಗಾದರೆ ಸುಖ ಪಡೆಯುವುದಕ್ಕೋಸ್ಕರವಾಗಿ ನಾವೇನು ಮಾಡಿಕೊಳ್ಳಬಹುದು, ಅಥವಾ ಮುಂದೆ ಬರತಕ್ಕಂತಹ ವಿಶ್ವಾವಸುನಾಮ ಸಂವತ್ಸರಕ್ಕೆ ಪೀಠಿಕೆಯಾಗಿ ನಾವೇನಾದರೂ ಮಾಡಿಕೊಳ್ಳಬೇಕಾ? ಕಾರಣ ಈ ತಿಂಗಳಲ್ಲಿ ಶುಕ್ರ ಅಸ್ತ, ಅದರಿಂದ ವಿವಾಹ ಆಗಲಿಕ್ಕೆ ತೊಡಕುಗಳು ಕಾಣುತ್ತೆ. ವಿವಾಹ ಆಗಬಹುದಾ ಆಗಬಾರ್ದಾ, ಯಾವ ರಾಶಿಯವರಿಗೆ ಏನಾಗಲಿಕ್ಕಿದೆ, ಜೊತೆಗೆ ಶನಿ ಬದಲಾವಣೆ ಆಗಲಿಕ್ಕಿದ್ದಾನೆ. ಶನಿ ಬದಲಾವಣೆಯಿಂದಾಗಿ ಏನಾದರೂ ನಮ್ಮ ರಾಶಿಗೆ ಸಾಂಪತ್ತಿಕವಾದ ಅನುಕೂಲ, ಕೆಲಸಕ್ಕೆ ಸಂಬಂಧಪಟ್ಟ ಅನುಕೂಲ ಏನಾಗಲಿಕ್ಕಿದೆ ನಮಗೆ, ಇದೆಲ್ಲ ಕುತೂಹಲಗಳು ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ವ್ಯಾಸರಾಜರ ವಾದರಾಜರ ಆರಾಧನೆ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳೇನು, ಗುರುಗಳ ಆರಾಧನೆಯನ್ನು ಹೇಗೆ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ, ಅವರ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ, ಇದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಕನ್ಯಾ ರಾಶಿ, ಲಗ್ನದ ಕೇತು, ಕುಜನ ದೃಷ್ಟಿ ಇದೆಲ್ಲ ಇರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಅಥವಾ ವಾಹನದಲ್ಲಿ ಹೋಗುವಾಗ, ರಾತ್ರಿ ಹೊತ್ತಿನಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಕನ್ಯಾ ರಾಶಿಯವರು ಗುರುಬಲ ಇದೆ, ಗುರು ದೃಷ್ಟಿಯೂ ಇದೆ, ಹೆದರಿಕೊಳ್ಳುವಂಥ ಅಗತ್ಯ ಏನೂ ಇಲ್ಲ, ಆದರೂ ಎಚ್ಚರ ವಹಿಸುವಂಥದ್ದು ಒಳ್ಳೆಯದು. ಇನ್ನು ವಿವಾಹ ಆಕಾಂಕ್ಷಿಗಳು, ಒಳ್ಳೆಯ ಯೋಗ, ಒಳ್ಳೆಯ ಹುಡುಗಿ ಸಿಗುವಂಥದ್ದು, ಅಥವಾ ಒಳ್ಳೆಯ ಹುಡುಗನ ಪರಿಚಯವಾಗಿ, ಅಥವಾ ವಿವಾಹದವರೆಗೂ ಹೋಗುವಂಥದ್ದು, ಇಷ್ಟಪಟ್ಟವರು ಮದುವೆಯವರೆಗೂ ಹೋಗುವಂಥದ್ದು, ಮನೆಯಲ್ಲಿ ಒಪ್ಪಿಕೊಳ್ಳುವಂಥದ್ದು, ಇದೆಲ್ಲವನ್ನು ಕೂಡ ಹೇಳ್ಬೋದು. ಆದರೆ ಇದ್ಯಾವುದು ಸುಲಭದಲ್ಲಿ ಆಗೋಲ್ಲ. ಕುಜನ ದೃಷ್ಟಿ, ರಾಹುವಿನ ಯೋಗ ಇರೋದರಿಂದಾಗಿ ಒಪ್ಪಿಸಬೇಕಾಗತ್ತೆ. ಎಲ್ಲರನ್ನೂ ಕೂಡ ನಾವು ಸರಿಯಾದ ದಾರಿಯಲ್ಲಿ ಇದ್ದೇವೆ ಅನ್ನೋದನ್ನು ಎಲ್ಲರಿಗೂ ಕೂಡ ಅರ್ಥ ಮಾಡಿಸಬೇಕಾಗತ್ತೆ. ಆವಾಗ ಮಾತ್ರ ಖಂಡಿತವಾಗಿಯೂ ಇಷ್ಟಪಟ್ಟವರ ಜೊತೆಗೆ ನಿಮ್ಮ ಜೀವನ ಮುಂದುವರಿಯುತ್ತದೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸದ ವಿಷಯದಲ್ಲಿ ಒಂದಿಷ್ಟು ಏರುಪೇರಾದರೂ ಮತ್ತೆ ಸರಿಪಡಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು, ಅವಕಾಶಗಳು ಇದ್ದಾವೆ. ಅದನ್ನು ಸರಿಪಡಿಸಿಕೊಂಡು ಒಳ್ಳೆಯ ಅಧ್ಯಯನ ನಡೆಸಿದಿರಿ ಅಂತಾದರೆ ಹೊರದೇಶಗಳಿಗೆ ಹೋಗಿ ಅಲ್ಲಿಯೂ ಕೂಡ ಅಧ್ಯಯನ ಮಾಡಿ ಅಲ್ಲಿಯೇ ಕೆಲಸಗಳನ್ನು ಗಿಟ್ಟಿಸಿಕೊಳ್ಳುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಇದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಪಿತ್ತೋಷ್ಣ, ಜ್ವರ, ತಾಪ, ದೇಹ ಪತನ, ಅಪಸ್ಮಾರ, ಹೃತ್ಕ್ರೋಡಜ, ಹೃದಯಕ್ಕೆ ಸಂಬಂಧಪಟ್ಟ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಕೆಲವು ಅನಾರೋಗ್ಯಗಳು ಎದುರಾಗುವ ಸಾಧ್ಯತೆ ಇದೆ. ಗುರುದೃಷ್ಟಿ ಇದ್ದರೂ ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಹೋದರೂ ಸಣ್ಣ ಪುಟ್ಟ ವಿಷಯದಲ್ಲಿ, ಅದು ಆಸಿಡಿಟಿ ಆಗಿ ಎದೆ ಉರಿಯಾಗುವಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗುವಂತಹದ್ದು ಇದೆಲ್ಲವೂ ಕೂಡ ಇದ್ದಾವೆ. ಹಾಗಾಗಿ ತಿನ್ನುವ ಪದಾರ್ಥಗಳಲ್ಲಿ ಒಳ್ಳೆಯ ಸಾತ್ವಿಕತೆ ಜೊತೆಗೆ ಒಳ್ಳೆಯ ಶಕ್ತಿವಂತವಾದ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಳುವಂತಹದ್ದು, ಒಳ್ಳೆಯ ಫುಡ್ಡನ್ನು, ಜಂಕ್ ಫುಡ್ ಅಲ್ಲದೆ ಒಳ್ಳೆಯ ಫುಡ್, ದೇಹಕ್ಕೆ ಹಿತವಾಗುವಂತಹ ಪದಾರ್ಥಗಳ ಸೇವನೆ ತುಂಬ ಅಗತ್ಯ ಕನ್ಯಾ ರಾಶಿಯವರಿಗೆ. ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಗುರು ಬಲ ತುಂಬ ಚೆನ್ನಾಗಿದೆ, ಇನ್ನೂ ಅದನ್ನು ಹೆಚ್ಚಿಸಿಕೊಳ್ಳಿ. ವ್ಯಾಸರಾಜರ ಆರಾಧನೆ ಮತ್ತು ವಾದರಾಜರ ಆರಾಧನೆ ಸಂದರ್ಭಗಳಲ್ಲಿ ಅವರ ಸ್ತೋತ್ರಗಳನ್ನು ಜಪ ಮಾಡುವಂತಹದ್ದು, ಗುರುಗಳ ಸ್ಮರಣೆ ಮಾಡುವಂತಹದ್ದು, ಶ್ರೀ ವಾದರಾಜಾಯ ನಮಃ, ಶ್ರೀ ವ್ಯಾಸರಾಜಾಯ ನಮಃ ಅನ್ನುವಂತಹ ವ್ಯಾಸರಾಜರ ಮತ್ತು ವಾದರಾಜರ ನಾಮಸ್ಮರಣೆ ಮಾಡುವುದರಿಂದಲೂ ಕೂಡ ಗುರುಬಲವನ್ನು ಹೆಚ್ಚಿಸಿಕೊಳ್ಳುತ್ತಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಬಹುದು, ಕೆಲಸಾರ್ಥಿಗಳು ಕೆಲಸದಲ್ಲಿ ಮುಂದುವರಿಯಬಹುದು, ವಿವಾಹಾರ್ಥಿಗಳು ವಿವಾಹದ ವಿಷಯದಲ್ಲಿ ಮುಂದುವರಿಯಬಹುದು. ಎಲ್ಲರಿಗೂ ಎಲ್ಲವನ್ನೂ ತಂದುಕೊಡುವಂಥವರು ಗುರುಗಳು. ಆ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಿ. ಜೊತೆಗೆ ಈ ಸಹೋದರ ಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿರುವ ಕಾರಣ ಈ ಸಹೋದರರ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಅಥವಾ ಸಹೋದರರಿಂದ ಕೆಲವು ಕೆಲಸ ಆಗುವಂತಹ ಅವಕಾಶಗಳು ಕೂಡ ಕನ್ಯಾ ರಾಶಿಯವರಿಗೆ ಇದೆ. ಆದ್ದರಿಂದ ಅಣ್ಣ ತಮ್ಮಂದಿರ ಜೊತೆಗೆ ಏನಾದರೂ ಕೆಲಸ ಆಗಲಿಕ್ಕಿದ್ರೆ ಪೀಠಿಕೆಯನ್ನು ಹಾಕಿ ಈ ತಿಂಗಳಲ್ಲಿ ಆ ಕೆಲಸವನ್ನು ಮುಗಿಸಿಕೊಳ್ಳಿ. ಇನ್ನು ಈ 8ನೇ ಮನೆಯ ಅಧಿಪತಿಯು ಅವನೇ ಆಗಿರುವ ಕಾರಣ ಮಧ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗುತ್ತೆ. ಆದರೆ ತಲೆ ಬಗ್ಗಿ ಅಣ್ಣ ನೀನೇ ಮಾಡಬೇಕು ಅಂತ ಮುಂದುವರೆದ್ರಿ ಅಂತಾದರೆ ಖಂಡಿತವಾಗಿ ಮಾಡಿಕೊಡ್ತಾರೆ, ಏನೂ ಹೆದರಿಕೆ ಇಲ್ಲ. ಇನ್ನು 9ನೇ ಮನೆಯ ಶುಕ್ರ ಉಚ್ಚದಲ್ಲಿರುವ ಕಾರಣ, ಲಗ್ನಾಧಿಪತಿ ನೀಚದಲ್ಲಿದ್ದರೂ ನೀಚಭಂಗ ರಾಜಯೋಗ ಇರುವ ಕಾರಣ ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರುತ್ತೆ. ತೀರ ದೊಡ್ಡ ಮಟ್ಟದ ಹಣವಂತಿಕೆ ಈ ತಿಂಗಳು ಬರುವುದು ಕಷ್ಟ, ಆದರೆ ಹಣ ಖಂಡಿತ ಬರುತ್ತೆ. ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಆದರೆ ಕೌಟುಂಬಿಕವಾಗಿರತಕ್ಕಂತಹ ಕೆಲವು ಕಲಹಗಳು ಅಥವಾ ಕೌಟುಂಬಿಕವಾಗಿರ್ತಕ್ಕಂಥ ಕೆಲವು ಮಾತುಗಳಿಂದಾಗಿ ಸ್ವಲ್ಪ ಮನಸ್ಸಿಗೆ ಘಾಸಿ ಆಗುತ್ತೆ. ಯಾಕಪ್ಪ ಮಾಡಬೇಕು ಅಂತ ಅನಿಸುತ್ತೆ. ಆದರೂ
ಮಾಡಲೇಬೇಕಾದ ಪರಿಸ್ಥಿತಿ ಮನೆಯಲ್ಲಿ ಇರುತ್ತೆ. ಆದ್ದರಿಂದ ಬೈಕೊಂಡು ಅಥವಾ ಬೇರೆಯವ್ರ ಜೊತೆ ಗಲಾಟೆ ಮಾಡಿಕೊಂಡು ನಾವು ಕೆಲಸ ಮಾಡುವುದಕ್ಕಿಂತ ಸಂತೋಷವಾಗಿ ನೀವು ಮಾಡಿ ಅದರ ಪ್ರತಿಫಲವನ್ನು ನೀವು ಪಡೆದುಕೊಳ್ತೀರಾ. ಇನ್ನು ಅಷ್ಟೇ ಅಲ್ಲದೆ ಕನ್ಯಾ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದಾಗಲಿ ಅಥವಾ ತಾಯಿಯ ಜೊತೆಗೆ ವ್ಯಾಜ್ಯ ಆಗುವಂಥದ್ದಾಗಲಿ ಸಾಧ್ಯತೆ ಇದೆ. ಸ್ವಲ್ಪ ಅದರ ಕಡೆ ಗಮನ ಹರಿಸಿ. ಜೊತೆಗೆ ರವಿ ಷಷ್ಠದಲ್ಲಿ ಬರುವಂತಹದ್ದು 12ನೇ ಮನೆಯ ಅಧಿಪತಿಯಾಗಿ ಪಂಚಮಾಧಿಪತಿ ಜೊತೆ ಇರೋದ್ರಿಂದಾಗಿ ಮಕ್ಕಳಿಗೋಸ್ಕರ ಅಥವಾ ಮಕ್ಕಳಿಂದಾಗಿ ನಾವು ಒಂದಿಷ್ಟು ಹಣವನ್ನು ವ್ಯಯಿಸಬೇಕಾಗತ್ತೆ. ಅಂದರೆ ಮಕ್ಕಳಿಗೆ ಅಂತ ಫೀಸ್ ಕಟ್ತೇವೆ, ಮಕ್ಕಳು ಓದೋದಿಲ್ಲ, ಸುಮ್ಮನೆ ವೆಚ್ಚ ಆಗ್ತದೆ. ಅಥವಾ ಮಕ್ಕಳಿಗೆ ಅಂತ ನಾವು ಟ್ಯೂಷನ್ಗೆ ಹಾಕ್ತೇವೆ, ಟ್ಯೂಷನ್ನಲ್ಲಿ ಸರಿಯಾಗಿ ಅಧ್ಯಯನ ಮಾಡೋದಿಲ್ಲ. ಅಥವಾ ಮಕ್ಕಳಿಗೆ ಅಂತ ಎಲ್ಲೋ ಒಂದು ಸ್ಪೋರ್ಟ್ಸ್ಗೆ ಹಾಕ್ತೇವೆ, ಸರಿಯಾಗಿ ಸ್ಪೋರ್ಟ್ಸಲ್ಲಿ ಭಾಗವಹಿಸೋದಿಲ್ಲ. ಅವಾಗ ಏನಾಗುತ್ತೆ, ಆ ಹಣ ಎಲ್ಲ ಖರ್ಚು, ಸುಖ ಸುಮ್ಮನೆ ಖರ್ಚಾಗುತ್ತೆ. ಆದ್ದರಿಂದ ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದಕ್ಕೆ ಹಾಕಿದ್ರೆ ಅವರು ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಮುಂದುವರೆದರೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಖರ್ಚಾಗಲಿಕ್ಕೆ ಅವಕಾಶ ಇಲ್ಲ. ಇನ್ನು ಕೆಲಸ ಇಲ್ಲ, ಕೆಲಸಕ್ಕೋಸ್ಕರ ಯಾರಾದರೂ ದುಡ್ಡು ಕೇಳ್ತಾರೆ, ಗೌರ್ಮೆಂಟ್ ಕೆಲಸಕ್ಕೆ ಅಂತಾದಾಗ ಅಷ್ಟು ಲಕ್ಷ ಕೊಡಿ, ಇಷ್ಟು ಲಕ್ಷ ಕೊಡಿ, ಕೆಲಸ ಕೊಡಿಸ್ತೇನೆ ಅಂತ ಹೇಳ್ತಾರೆ. ಅಂತಹವರಿಗೆ ನಿಮಗೆ ಯಾರಾದರೂ ಕೇಳಿದರೆ ಅವರಿಗೆ ದುಡ್ಡು ಕೊಡಬೇಡಿ, ಅದರಿಂದ ಯಾವ ಕೆಲಸ ಆಗೋದಿಲ್ಲ. ಆದ್ದರಿಂದ ಅವರಿಗೆ ಒಂದು ಹೇಳೋದಾದರೆ ಕೆಲಸ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಬರಲಿ, ಆಮೇಲೆ ನೀವು ಕೇಳಿದ ದುಡ್ಡನ್ನು ಕೊಡ್ತೇವೆ ಅಂತ ಹೀಗೇನೋ ತಾಕೀತು ಮಾಡಿಕೊಳ್ಳಿ, ನಿಮ್ಮ ದುಡ್ಡನ್ನು ಉಳಿಸಿಕೊಳ್ಳಿ. ಇಲ್ಲ ಅಂತ ಆದರೆ ಎಲ್ಲ ಮೋಸಕ್ಕೆ ಒಳಗಾಗ್ತೀರಿ. ಹಾಗಾಗಿ ಒಟ್ಟಾರೆ ಈ ಕನ್ಯಾ ರಾಶಿಯವರಿಗೆ ಗುರುಬಲದ ಜೊತೆಗೆ ಅನೇಕ ಅನುಕೂಲಗಳು ಕೂಡ ಇದ್ದಾವೆ. ಇಂತಹವರು ಈ ಶನಿ 6ನೇ ಮನೆಯಲ್ಲಿರುವ ಶನಿ 7ನೇ ಮನೆಗೆ ಬರುವಂತಹ ದಿವಸ 29ನೇ ತಾರೀಕು ಕೊನೆಯದಲ್ಲಿ ಕಾಲದಲ್ಲಿ, ಅಂತಹ ದಿವಸ ನೀವು ವಿಶೇಷವಾಗಿ ಕಪ್ಪು ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಅಥವಾ ಕಪ್ಪು ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡಿ ಧಾರಣೆ ಮಾಡಿಕೊಂಡು ಶನಿಯ ಸ್ತೋತ್ರವನ್ನು ಜಪಿಸುವಂತಹದ್ದು ಅದೊಂದು ಫಲ. ಅಥವಾ ಕಪ್ಪು ವಸ್ತ್ರವನ್ನು ದಾನ ಮಾಡುವುದು, ಎಳ್ಳೆಣ್ಣೆಯನ್ನು ದಾನ ಮಾಡುವಂತಹದ್ದು, ಇದನ್ನು ಮಾಡಿದರೂ ಕೂಡ ಅನೇಕ ಫಲಗಳನ್ನು ತಾವು ಪಡೆದುಕೊಳ್ಳಬಹುದು, ಬರಬಹುದಾದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.